ಗೈಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು ಯೂನಿಟ್ ನಂಬರ್ 3 ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೆಡಿಯೋ ಈ ಒಂದು ಗದ್ಯ ಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ್ ಮತ್ತು ವೊಕ್ಯಾಬ್ಲರಿ ಅಂಶಗಳನ್ನು ನಾವು ಇವತ್ತು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸೂಚನೆ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ 8, 9 ಮತ್ತು 10ನೇ ತರಗತಿಯ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. Here check your understanding. The first question is, the old man was dash. Fill in the blanks ಕೊಟ್ಟಿದ್ದಾರೆ. ಅಲ್ಲಿ unhurried ಅಂತ ಹೇಳಿ ನೀವು ತುಂಬಬೇಕಾಗತ್ತೆ. Do you think the ancestors of the old man lived in Rio in Medio? This is the second question. Answer yes. ಹೌದು. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವರು. ಆನ್ಸೆಟರ್ಸ್ ಅಂತಂದರೆ ಪೂರ್ವಜರು. ಈ ಓಲ್ಡ್ ಮ್ಯಾನ್ ಅದನಲ್ಲ, ಆ ವೃದ್ಧ ಮನುಷ್ಯನ ಒಂದು ಪೂರ್ವಜರು ರಿಯೋ ಇನ್ ಮೆಡಿಯೋದಲ್ಲಿ ವಾಸವಾಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಎಸ್, ಹೌದು. ಬೈ ರೀಡಿಂಗ್ ದ ಪ್ಯಾರಾ ಫಸ್ಟ್, ನಾವು ಮೊದಲ ಪ್ಯಾರಾಗ್ರಾಫನ್ನು ಓದಿದಾಗ ಐ ಥಾಟ್ ದ ಆನ್ಸೆಟರ್ಸ್ ಆಫ್ ದ ಓಲ್ಡ್ ಮ್ಯಾನ್ ಲಿವ್ಡ್ ಇನ್ ರಿಯೋ ಇನ್ ಮೆಡಿಯೋ, ಅವಾಗ ನಮಗೊಂದು ವಿಚಾರ ಗೊತ್ತಾಗುತ್ತೆ. The ancestors of the old man lived in Rio and Medio. ರಿಯೋ ಆ್ಯಂಡ್ ಮೆಡಿಯೋದಲ್ಲಿ ಅವನ ಪೂರ್ವಜರು ಬದುಕಿದ್ದರು ಅಥವಾ ವಾಸವಿದ್ದರು ಅಂತ ಗೊತ್ತಾಗುತ್ತೆ. ಇನ್ನು ಮೂರನೇ ಪ್ರಶ್ನೆ ನೋಡೋಣ. A word in line 4 of paragraph first suggests that the old man a farmer. Old man was a farmer. Pick that word. ಆ ಒಂದು ವರ್ಡನ್ನು ನೀವು ಪಿಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. The old man was a farmer. Tiller suggests that. ಆ ಒಂದು ಫಾರ್ಮರ್, ರೈತ ಅನ್ನುವಂತಹ ಒಂದು ಸಲಹೆಯನ್ನು ಕೊಡತಕ್ಕಂತಹ ಒಂದು ಶಬ್ದ ಅದು ಟಿಲ್ಡ್ ಅಂತಕ್ಕಂಥದ್ದು. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ. ಸ್ಟಡಿ ದ ಪಿಕ್ಚರ್ ಆ್ಯಂಡ್ ಡಿಸ್ಕ್ರೈಬ್ ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ಬೈ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಇಲ್ಲಿ 4ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಸ್ಟಡಿ ದ ಪಿಕ್ಚರ್ ಇನ್ ದ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ವರ್ಣಿಸಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಶಬ್ದಗಳನ್ನು ಉಪಯೋಗಿಸಿಕೊಂಡು ಅಂತ ಹೇಳಿದ್ದಾರೆ. ದ ಓಲ್ಡ್ ಮ್ಯಾನ್ಸ್ ಆರ್ಚರ್ಡ್ ವಾಸ್ ಬಿಗ್ ಆ್ಯಂಡ್ ಬ್ಯೂಟಿಫುಲ್. ಆ ಒಂದು ವಯೋವೃದ್ಧ ವ್ಯಕ್ತಿಯ ಆರ್ಚರ್ಡ್, ಹಣ್ಣಿನ ತೋಟ, ಬಹಳಷ್ಟು ದೊಡ್ಡದಾಗಿದ್ದು ಮತ್ತು ಸುಂದರವಾಗಿದೆ. ಅ ಸ್ಮಾಲ್ ಸ್ಟ್ರೀಮ್ ವಾಸ್ ಫ್ಲೋಯಿಂಗ್ ಥ್ರೂ ದ ಆರ್ಚರ್ಡ್. ಆ ಒಂದು ಹಣ್ಣಿನ ತೋಟದ ಮುಖಾಂತರದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂತಹ ಒಂದು ತೊರೆ ಹರಿದಿದೆ. ದ ಹೌಸ್ ವಾಸ್ ಅನ್ಪ್ಲೀಸೆಂಟ್ ಟು ಲುಕ್. ನೋಡಲಿಕ್ಕೆ ಬಹಳಷ್ಟು ಮನೆ ಅಹಿತಕರವಾಗಿದೆ. ಬಿಕಾಸ್, ಏಕೆಂದರೆ ಇಟ್ ವಾಸ್ ಓಲ್ಡ್ ಫ್ಯಾಷನ್ಡ್, ಅದು ಬಹಳಷ್ಟು ಹಳೆಯದಾಗಿರ್ತಕ್ಕಂತಹ ಒಂದು ಮನೆಯಾಗಿದ್ದು. ಮೆನಿ ಟ್ರೀಸ್ ವೇರ್ ಫ್ರೂಟ್ ಬಿಯರಿಂಗ್ ಟ್ರೀಸ್. ಆ ಒಂದು ಹಣ್ಣಿನ ತೋಟದಲ್ಲಿರ್ತಕ್ಕಂತಹ ಹಣ್ಣುಗಳು ಬಹಳಷ್ಟು ಹಣ್ಣುಗಳನ್ನು ಕೊಡ್ತಕ್ಕಂತಹ ಮರಗಳಾಗಿದ್ದು. ಅ ನಂಬರ್ ಆಫ್ ಫ್ರೂಟ್ಸ್ ವೇರ್ ಆನ್ ದ ಟ್ರೀಸ್, ಸೊ ಆರ್ಚರ್ಡ್ ಇಸ್ ಅಟ್ರಾಕ್ಟಿವ್. ಆ ಒಂದು ಹಣ್ಣಿನ ತೋಟ ಬಹಳಷ್ಟು ಅತ್ಯಾಕರ್ಷಕವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು 5ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಇನ್ ಪ್ಯಾರಾಗ್ರಾಫ್ 2 ದ ವರ್ಡ್ಸ್ ಹೂ ಆ್ಯಂಡ್ ದೀಸ್ ರೆಫರ್ಸ್ ಟು ಡ್ಯಾಶ್ ಆ್ಯಂಡ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇಲ್ಲಿ ಮೊದಲನೇದು ಹೂ ಅಂತಂದರೆ ಸೆನೆಟರ್, ಎರಡನೇದು ಪೀಪಲ್ ಇನ್ ದ ಮೌಂಟೇನ್ಸ್. ನೆಕ್ಸ್ಟ್, ಲುಕ್ ಆಟ್ ದ ಪಿಕ್ಚರ್ ಆ್ಯಂಡ್ ಡ್ರಾ ಯುವರ್ ಇನ್ಫರೆನ್ಸ್ ಅಬೌಟ್ ದ ಓಲ್ಡ್ ಮ್ಯಾನ್ಸ್ ಅಪಿಯರೆನ್ಸ್ ಆ್ಯಂಡ್ ಹೀಸ್ ಸೋಷಿಯಲ್ ಲಿವಿಂಗ್ ಕಂಡೀಷನ್. ಇಲ್ಲಿ ಅಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ನೋಡಿಬಿಟ್ಟು ನಿಮ್ಮ ಕಲ್ಪನೆಯಲ್ಲಿ ಆ ಒಂದು ಒಬ್ಬ ವಯೋವೃದ್ಧ ವ್ಯಕ್ತಿಯ ಒಂದು ಅಪೀರಿಯನ್ಸನ್ನು, ಕಾಣುವಿಕೆಯನ್ನು ಇಲ್ಲಿ ಅಥವಾ ಸೋಷಿಯಲ್ ಕಂಡೀಷನನ್ನು ಬರೀ ಅಂತ ಹೇಳಿದ್ದಾರೆ. ಈಗ ನೋಡೋಣ. ದ ಓಲ್ಡ್ ಮ್ಯಾನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಡಿಸಿಪ್ಲಿನ್ಡ್. ವಯೋವೃದ್ಧ ವ್ಯಕ್ತಿ ಬಹಳಷ್ಟು ಬಲಿಷ್ಠನಾಗಿದ್ದ, ಜೊತೆಗೆ ಶಿಸ್ತುಬದ್ಧವಾಗಿದ್ದ. ದೋ, ಆದರೂ ಕೂಡ ದ ಡ್ರೆಸ್ ವಾಸ್ ಓಲ್ಡ್ ಆ್ಯಂಡ್ ಟಾರ್ನ್. ಆತ ಧರಿಸಿಕೊಂಡಿರತಕ್ಕಂತಹ ಬಟ್ಟೆಗಳು
ಭಾಳಷ್ಟು ಹಳೆಯದಾಗಿರ್ತಕ್ಕಂಥ ಬಟ್ಟೆಗಳು ಮತ್ತು ಹರಿದಿರ್ತಕ್ಕಂಥ ಬಟ್ಟೆಗಳಾಗಿದ್ದು he wore that to follow his tradition. He wore the gloves to follow his tradition. He had social respect. ಆತನಿಗೆ ಸಾಮಾಜಿಕವಾಗಿರ್ತಕ್ಕಂತಹ ಗೌರವವಿತ್ತು. ದ ವಿಲೇಜ್ ಬಿಕಾಸ್ ಹಿ ವಾಸ್ ಹೈಲಿ ಪ್ರಿನ್ಸಿಪಲ್ಡ್ ಮ್ಯಾನ್. ಆತ ಒಬ್ಬ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂತಹ ವ್ಯಕ್ತಿಯಾಗಿದ್ದ. ಹಿ ಲವ್ಡ್ ಹೀಸ್ ಇನ್ಯೂಮರಬಲ್ ಕಿನ್ಸ್. ಮತ್ತು ಆತ ತನ್ನ ಒಂದು ರಿಲೇಟಿವ್ಸ್ಗಳನ್ನು ಭಾಳಷ್ಟು ಪ್ರೀತಿಸ್ತಾ ಇದ್ದ. ಹೀಸ್ ಅಪಿಯರೆನ್ಸ್ ವಾಸ್ ಎಲಿಗೆಂಟ್. ಆ ರೀತಿಯಾಗಿ ಆತನ ಒಂದು ಅಪಿಯರೆನ್ಸ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ ನಂಬರ್ 7 ನೋಡ್ತಾ ಇದ್ದೇವೆ. ದ ವರ್ಡ್ ಇನ್ಯೂಮರಬಲ್ ಕೀನ್ ಮೀನ್ಸ್ ದ್ಯಾಟ್ ದ ಓಲ್ಡ್ ಮ್ಯಾನ್ ಹ್ಯಾಡ್ ಅ ನಂಬರ್ ಆಫ್ ಡ್ಯಾಶ್. ಇದು ಏನಿದೆ ಫಿಲ್ ದ ಬ್ಲ್ಯಾಂಕ್ಸ್ ಇದೆ. ಇಲ್ಲಿ ನಂಬರ್ ಆಫ್ ರಿಲೇಟಿವ್ಸ್ ಅಂತ ಹೇಳ್ಬಿಟ್ಟು ಬರೆದು ಬಿಡಿ. ಇಲ್ಲಿ 8th ಕ್ವಶನ್. ಇನ್ ಇಂಡಿಯನ್ ಕಂಟೆಕ್ಸ್ಟ್. ಪೂರ್ವ ಪ್ರಮಾಣದಲ್ಲಿ ಪ್ರಶ್ನೆಯನ್ನು ಬರೆದಿಲ್ಲ, ಸ್ವಲ್ಪ ಬರೆದಿದ್ದೀನಿ. ಇನ್ ಇಂಡಿಯನ್ ಕಂಟೆಕ್ಸ್ಟ್ ದ ಐಸ್ ಆಫ್ ವುಮೆನ್ ಆರ್ ಕಂಪೇರ್ಡ್. ಇಲ್ಲಿ ಭಾರತೀಯ ಒಂದು ಕಂಟೆಕ್ಸ್ಟ್ ತೆಗೆದುಕೊಂಡಾಗ ಹೆಣ್ಣು ಮಕ್ಕಳ ಕಣ್ಣುಗಳನ್ನು ವರ್ಣಿಸ್ತಕ್ಕಂಥದ್ದಿದೆ. ಹಾಗೆ ಇಲ್ಲಿ ಉತ್ತರ ಏನು ಬರುತ್ತೆ? ಹರಿಣಾಕ್ಷಿ ಅಂತ ಬರುತ್ತೆ. ಹೌ ಡಿಡ್ ದ ಓಲ್ಡ್ ಮ್ಯಾನ್ ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್. ಹೌ ಡಿಡ್ ದ ಓಲ್ಡ್ ಮ್ಯಾನ್ ಗ್ರೀಟ್ ದ ಪೀಪಲ್ ಹೂ ಹ್ಯಾಡ್ ವೇಟಿಂಗ್ ಫಾರ್ ಹಿಮ್ ಅಂತ ಆಗಬೇಕಾಗಿತ್ತದು. ನೋ ಪ್ರಾಬ್ಲಮ್, ಈಗ ಸರಿ ಮಾಡ್ಕೊಳ್ತೀರಾ. ದ ಓಲ್ಡ್ ಮ್ಯಾನ್ ಬೋಟ್ ಟು ದ ಪೀಪಲ್ ಹೂ ಹ್ಯಾಡ್ ಬಿನ್ ವೇಟಿಂಗ್ ಫಾರ್ ಹಿಮ್. ಆ ಒಂದು ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ? ಅವರಿಗೆಲ್ಲ ತಲೆ ಬಾಗ್ತಾನೆ ಅಂತಕ್ಕಂಥದ್ದು ಉತ್ತರವಾಗಿದೆ. ನೆಕ್ಸ್ಟ್ 10th one ನೋಡ್ತಾ ಇದ್ದೇವೆ. ದ ಓಲ್ಡ್ ಮ್ಯಾನ್ ರಿಮೂವ್ಡ್ ಹೀಸ್ ಹ್ಯಾಟ್ ಆ್ಯಂಡ್ ಗ್ಲೋವ್ಸ್ ಕೇರ್ಫುಲಿ. ವಾಸ್ ಹಿ ಅಫ್ರೇಡ್ ದಟ್ ದೇ ವುಡ್ ಗೆಟ್ ಸ್ಪಾಯ್ಲ್ಡ್. ಅವು ಸ್ಪಾಯ್ಲ್ಡ್ ಆಗ್ತವೆ ಅಥವಾ ಅವು ಹಾಳಾಗ್ತವೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಆತ ಭಾಳಷ್ಟು ಎಚ್ಚರಿಕೆಯಿಂದ ಆ ಗ್ಲೌಸ್ಗಳನ್ನು ರಿಮೂವ್ ಮಾಡ್ತಾ ಇದ್ದೇನು ಅಂತ ಕೇಳ್ತಾ ಇದ್ದಾರೆ. ನೋ, ಹಿ ವಾಸ್ ನಾಟ್ ಅಫ್ರೇಡ್ ಬಟ್ ಇಟ್ ವಾಸ್ ಹೀಸ್ ಪ್ರಾಕ್ಟೀಸ್. ಅದು ಆತನ ಒಂದು ರೂಢಿಯಾಗಿತ್ತು ಹಂಗೆ ತೆಗೆಯೋದು. ಆಮೇಲೆ ಹೂ ಸ್ಟೈಲ್ ಇಟ್ ರಿಮೈಂಡ್ ದ ರೈಟರ್ ಆಫ್. ಹಾಗಾದರೆ ಯಾರ ಒಂದು ಸ್ಟೈಲನ್ನು, ಶೈಲಿಯನ್ನು ಅದು ರೈಟರ್ಗೆ ಅಥವಾ ಲೇಖಕರಿಗೆ ನೆನಪಿಸುತ್ತೆ ಅಂತ ಕೇಳ್ತಾ ಇದ್ದಾರೆ. ದ ಓಲ್ಡ್ ಮ್ಯಾನ್ ಸ್ಟೈಲ್ ವಾಸ್ ಸಿಮಿಲರ್ ಟು ದ್ಯಾಟ್ ಆಫ್ ಚಾರ್ಲಿ ಚಾಪ್ಲಿನ್. ಚಾಪ್ಲಿನ್ once did that in a picture. He was the janitor of the bank in that movie. The writer remembered this when he observed the old man. ಇನ್ನು ಶೇರ್ ಯುವರ್ ರೆಸ್ಪಾನ್ಸ್ ಟು ನೋಡ್ತಾ ಇದ್ದೇವೆ. ಇನ್ ದ ಮೀಟಿಂಗ್ of the old man and the Americans, they talked about rain and the old man's large family. It was ಅದೇನು ಅಲ್ಲಿ ಕಚೇರಿಯಲ್ಲಿ ಅಲ್ಲಿ ಲೇಖಕರು ಮತ್ತು ಇತರರು ಏನು ಮಾಡ್ತಾರೆ? ಕೂಡ್ಕೊಂಡ್ಬಿಟ್ಟು ಅವನ ಕುಟುಂಬದ ಬಗ್ಗೆ ಕೇಳ್ತಾರೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಟು ಮೇಕ್ ದೆಮ್ಸೆಲ್ಸ್ ಕಂಫರ್ಟೇಬಲ್. ತಮ್ಮಷ್ಟಕ್ಕೆ ತಾವು ಸಮಾಧಾನವನ್ನು ಮಾಡಿಕೊಳ್ಳೋದಕ್ಕಾಗಿ. ಆ್ಯಂಡ್ ಟು ಪ್ರಿಪೇರ್ ಎವ್ರಿ ಒನ್ ಫಾರ್ ದ ಮೇನ್ ಟಾಕ್. ಅಂದರೆ ಮುಖ್ಯವಾಗಿರ್ತಕ್ಕಂಥ ವಿಚಾರಧಾರೆಗೆ ಹೋಗೋಕ್ಕಾಗಿ ಅದು ತಯಾರಿ ಅಂತ ಹೇಳ್ಬೋದಾಗಿದೆ. ಇನ್ನು 2ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ವೈ ಡು ಯು ಥಿಂಕ್ ದ ಸ್ಟೋರಿ ಟೆಲ್ಲರ್ ಸ್ಪೋಕ್ ಸ್ಪ್ಯಾನಿಷ್. ಯಾಕೆ ಈ ಒಂದು ಕತೆ ಹೇಳ್ತಕ್ಕಂತಹ ವ್ಯಕ್ತಿ ಸ್ಪ್ಯಾನಿಷ್ನಲ್ಲಿ ಮಾತಾಡ್ತಾ ಇದ್ದ? ವೆನ್ ದ ಸ್ಟೋರಿ ಟೆಲ್ಲರ್ ಸೆಡ್ ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟ್, we can think that he was speaking Spanish. ನಮಗೆ ಗೊತ್ತಾಗುತ್ತೆ ಬ್ಯೂನಾ ಜೆಂಟ್ ಅಂತ ಯಾವಾಗ ಹೇಳ್ತಾರೆ ಅವಾಗ ಅವರು ಸ್ಪ್ಯಾನಿಷ್ ಮಾತಾಡ್ತಾ ಇದ್ರು ಅಂಥೇಳಿ. ದ ಸ್ಟೋರಿ ಟೆಲ್ಲರ್ ಆಫರ್ಡ್ ದ ಓಲ್ಡ್ ಮ್ಯಾನ್ ಆಲ್ಮೋಸ್ಟ್ ದ ಡಬಲ್ ಆಫ್ ದ ವಾಟ್ ಹಿ ಹ್ಯಾಡ್ ಕೋಟೆಡ್ ಎರ್ಲಿಯರ್. ವೈ ಅಂತ ಕೇಳ್ತಾ ಇದ್ದಾರೆ. ಈಗ ಈ ಸ್ಟೋರಿ ಟೆಲ್ಲರ್, ನಮಗೆ ಕತೆ ಹೇಳ್ತಕ್ಕಂಥ ವ್ಯಕ್ತಿ, ಆ ಒಂದು ವಯೋವೃದ್ಧ ವ್ಯಕ್ತಿಗೆ ಏನು ಹೇಳ್ತಾನೆ? ನಿಮ್ಮ ಅಮೌಂಟ್ ಡಬಲ್ ಕೊಡ್ತೀವಿ ನಾವು ಅಂತ ಹೇಳ್ತಾನೆ. ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ವೆನ್ ದ ಸರ್ವೇಯರ್ ಸರ್ವೇಡ್ ದ ಪ್ರಾಪರ್ಟಿ. ಯಾವಾಗ ಈ ಭೂಮಿಯನ್ನು ಮಾಪನ ಮಾಡ್ತಕ್ಕಂಥವ್ರು ಮಾಪನವನ್ನು ಮಾಡ್ತಾರೆ, ಆಫ್ ದ ಓಲ್ಡ್ ಮ್ಯಾನ್, ಪ್ರಾಪರ್ಟಿ ಆಫ್ ದ ಓಲ್ಡ್ ಮ್ಯಾನ್, ಆ ಒಂದು ವಯೋವೃದ್ಧ ವ್ಯಕ್ತಿಯ ಒಂದು ಆಸ್ತಿಯನ್ನು ಸರ್ವೆ ಮಾಡ್ತಾರೆ. ಸರ್ವೆ ಅಂದರೆ ಮಾಪನ ಮಾಡ್ತಾರೆ. ಹೀ ಡಿಸ್ಕವರ್ಡ್ ದ್ಯಾಟ್, ಆ ಸರ್ವೇಯರ್ ಏನು ಮಾಡ್ತಾನೆ?
ಒಂದು ವಿಚಾರವನ್ನು ತಿಳ್ಕೊತಾನೆ. ದ ಏರಿಯಾ ವಾಸ್ ಮಚ್ ಲಾರ್ಜರ್ ದೆನ್ ವಾಟ್ ವಾಸ್ ಇನಿಷಿಯಲಿ ಥಾಟ್ ಆಫ್. ಈಗಾಗಲೇ ವಿಚಾರ ಮಾಡೋದಕ್ಕಿಂತ ಹೆಚ್ಚಾಗಿ ಆತ ಭೂಮಿಯನ್ನು ಹೊಂದಿದ್ದಾನೆ. ದ ಬೈಯರ್ಸ್ ಟು ಬೀಯಿಂಗ್ decent people wished to give the old man the actual worth of the property which was double what was quoted earlier. ಈಗ ಅಮೆರಿಕನರು ಸಹಿತ ಒಪ್ಕೊಂಡಿದ್ದಾರೆ ಹೆಚ್ಚಿನ ಒಂದು ಹಣವನ್ನು ಕೊಡುವುದಕ್ಕಾಗಿ. Hence the speaker who is mediator offered extra amount to the old man. ಆ ಕಾರಣಕ್ಕಾಗಿ ಇಲ್ಲಿ ಸ್ಟೋರಿ ಟೆಲ್ಲರ್ ಏನು ಮಾಡ್ತಾ ಇದ್ದಾರೆ, ಆ ಒಬ್ಬ ವಯೋವೃದ್ಧ ವ್ಯಕ್ತಿಗೆ ಇನ್ನೂ ಹೆಚ್ಚಿನ ಹಣವನ್ನು ಕೊಡುವುದಕ್ಕೆ ಮುಂದಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇನ್ನು ಪ್ರಶ್ನೆ ನಂಬರ್ 4 ನೋಡ್ತಾ ಇದ್ದೇವೆ ಸ್ನೇಹಿತರೆ. ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಓಲ್ಡ್ ಮ್ಯಾನ್ ಟು ದ ಸ್ಟೋರಿ ಟೆಲ್ಲರ್ಸ್ ಆಫರ್ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಸ್ಟೋರಿ ಟೆಲ್ಲರ್ ಕತೆ ಹೇಳುವಾತ ಹೆಚ್ಚಿನ ಹಣವನ್ನು ಕೊಡುವುದಾಗಿ ಹೇಳಿದಾಗ ಇದಕ್ಕೆ ಆ ಒಂದು ವಯೋವೃದ್ಧ ವ್ಯಕ್ತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತ ಕೇಳ್ತಾ ಇದ್ದಾರೆ, ಅಥವಾ ಏನಾಗಿತ್ತು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಈ ರೀತಿಯಾಗಿದೆ. ದ ಓಲ್ಡ್ ಮ್ಯಾನ್ ರಿಯಾಕ್ಟೆಡ್ ಇನ್ ಅ ಸ್ಟ್ರೇಂಜ್ ವೇ. ಅವರು ಬಹಳಷ್ಟು ಅಪರಿಚಿತವಾಗಿರ್ತಕ್ಕಂಥ ದಾರಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಒನ್ ವುಡ್ ಈವನ್ ಡಿಸ್ಕ್ರೈಬ್ ಇಟ್ ಆ್ಯಸ್ ಅ ಸ್ಟುಪಿಡ್ ವೇ. ಅದನ್ನು ಇನ್ನೊಬ್ಬ ವ್ಯಕ್ತಿಯು ಸಹಿತ ಅದನ್ನು ಮೂರ್ಖತನದ ಒಂದು ದಾರಿ ಅಂತ ಹೇಳ್ಬೋದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಇನ್ಸ್ಟೆಡ್ ಆಫ್ ಫೀಲಿಂಗ್ ಹ್ಯಾಪಿ, ಆತ ಸಂತೋಷ ಪಡುವುದನ್ನು ಬಿಟ್ಟು ಹಿ ವಾಸ್ ಗೆಟಿಂಗ್ ಡಬಲ್ ಆಫ್ ವಾಟ್ ಹಿ ಹ್ಯಾಡ್ ಅರ್ಲಿಯರ್ ಥಾಟ್ ಹಿ ವುಡ್ ಗೆಟ್. ಆತ ಈಗ ಹಿಂದೆ ಪಡೆಯೋದಕ್ಕಿಂತ ಒಂದು ಅಮೌಂಟನ್ನು ಈಗ ಡಬಲ್ ಪಡಿತಾ ಇದ್ದರೂ ಸಹಿತ ಹಿ ರೆಫ್ಯೂಸ್ ಟು ಟೇಕ್ ದ ಎಕ್ಸ್ಟ್ರಾ ಮನಿ. ಆತ ಹೆಚ್ಚಿನ ಹಣವನ್ನು ತೆಗೆದುಕೊಳ್ಳೋದಕ್ಕೆ ತಿರಸ್ಕಾರ ಮಾಡ್ತಾನೆ. ಸೇಯಿಂಗ್ ದ್ಯಾಟ್ ಹಿ ಡಿಡ್ ನಾಟ್ ಲೈಕ್ ಬೀಯಿಂಗ್ ಇನ್ಸಲ್ಟೆಡ್. ತನ್ನ ಮಾತುಗಳನ್ನು ಆತ ಅವಮಾನ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀಸ್ ಆರ್ಗ್ಯುಮೆಂಟ್ ವಾಸ್ ದ್ಯಾಟ್ ಹಿ ಹ್ಯಾಡ್ ಅಗ್ರೀಡ್ ಟು ಸೆಲ್ ದ ಪ್ರಾಪರ್ಟಿ ಫಾರ್ $1,200. ಮತ್ತು ಆತನ ಅಷ್ಟು ಆಸ್ತಿಯನ್ನು ಆತ $1,200 ಮಾರಾಟವನ್ನು ಮಾಡ್ತಾನೆ. ಆ್ಯಂಡ್ ಆಫರಿಂಗ್ ಮೋರ್ ದ್ಯಾನ್ ದ್ಯಾಟ್ ಟು ಹಿಮ್ ಈಸ್ ಇನ್ಸಲ್ಟ್ ಟು ಹಿಮ್. ಮತ್ತು ಆತ ಹೇಳಿದಕ್ಕಿಂತ ಹೆಚ್ಚಿನ ಅಮೌಂಟನ್ನು ಕೊಡ್ತಿರತಕ್ಕಂಥದ್ದು ಅಥವಾ ತೆಗೆದುಕೊಳ್ತಕ್ಕಂಥದ್ದು ಇನ್ಸಲ್ಟ್ ಅಂತಕ್ಕಂಥದ್ದು ಅವನು ಭಾವಿಸಿರ್ತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ ಸ್ನೇಹಿತರೆ. ವಿ ರೆಸ್ಪೆಕ್ಟ್ ಎಲ್ಡರ್ಸ್ ಇನ್ ಮೆನಿ ವೇಸ್. ಫಾರ್ ಎಕ್ಸಾಂಪಲ್, ವಿ ಟಚ್ ದೇರ್ ಫೀಟ್. ನಾವು ಅವರ ಪಾದಗಳನ್ನು ಮುಟ್ಟುತ್ತೇವೆ. ವಿ ಶೇಕ್ ಹ್ಯಾಂಡ್ಸ್. ನಾವು ಅವರ ಕೈಗಳನ್ನು ಕುಲುಕುತ್ತೇವೆ. ವಿ ಸ್ಯಾಲ್ಯೂಟ್ ದೆಮ್. ನಾವು ಅವರಿಗೆ ನಮಸ್ಕರಿಸುತ್ತೇವೆ. ವಿ ಗ್ರೀಟ್ ದೆಮ್. ನಾವು ಅವರಿಗೆ ನಮಸ್ಕರಿಸುತ್ತೇವೆ. ವಿ ಒಬೇ ದೆಮ್. ಅವರಿಗೆ ವಿಧೇಯರಾಗಿರುತ್ತೇವೆ. ವಿ ಗಾರ್ಲ್ಯಾಂಡ್ ದೆಮ್. ನಾವು ಅವರಿಗೆ ಮಾಲೆಗಳನ್ನು ಅರ್ಪಿಸುತ್ತೇವೆ. ಇನ್ನು 6th ಕ್ವೆಶ್ಚನ್ ನೋಡ್ತಾ ಇದ್ದೇವೆ. ದ ಸ್ಟೋರಿ ಟೆಲ್ಲರ್ ರೆಸ್ಪೆಕ್ಟೆಡ್ ದ ಓಲ್ಡ್ ಮ್ಯಾನ್ ಬೈ ಶೇಕಿಂಗ್ ಹೀಸ್ ಹ್ಯಾಂಡ್ಸ್. ಇಲ್ಲಿ ಕತೆ ಹೇಳುವಾತ ಆ ಒಂದು ವಯೋವೃದ್ಧ ವ್ಯಕ್ತಿಗೆ ಯಾವ ರೀತಿ ಗೌರವವನ್ನು ಸಲ್ಲಿಸಿದ ಅಂತ ಕೇಳಿದರೆ ಶೇಕಿಂಗ್ ಹೀಸ್ ಹ್ಯಾಂಡ್ಸ್, ಆತನ ಕೈಯನ್ನು ಕುಲುಕುವುದರ ಮುಖಾಂತರವಾಗಿ ಅಂಥೇಳಿ. ಆಫ್ಟರ್ ದ ಫೈಂಡಿಂಗ್ಸ್ ಆಫ್ ದ ಎಂಜಿನಿಯರ್ ದ ಆಫರ್ ವಾಸ್ ಡಬಲ್ಡ್ ಫಾರ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಡಿಡ್ ದ ಓಲ್ಡ್ ಮ್ಯಾನ್ ರೇಸ್ ದ ರೇಟ್. ಆವಾಗ ಮನುಷ್ಯ ಆ ಒಂದು ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ಆ ಒಂದು ಭೂಮಿಯ ಮತ್ತು ಮನೆಯ ರೇಟನ್ನು ಹೆಚ್ಚಿಗೆ ಮಾಡ್ತಾನೇನೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನೋ, ಹಿ ಡಿಡ್ ನಾಟ್. ಆತ ಹೆಚ್ಚಿಗೆ ಮಾಡುವುದಿಲ್ಲ. ದ ಸರ್ವೇಯರ್ ಫೌಂಡ್ ಔಟ್ ದ್ಯಾಟ್ ದ ಓಲ್ಡ್ ಮ್ಯಾನ್ ಪೊಸೆಸ್ಡ್ ಆಲ್ಮೋಸ್ಟ್ ಟ್ವೈಸ್ ಆಸ್ ಮಚ್ ಆಸ್ ವಾಟ್ ಹಿ ಥಾಟ್ ಹಿ ಡಿಡ್. ಈಗಾಗಲೇ ಆ ವ್ಯಕ್ತಿ ತಿಳಿದುಕೊಂಡಂತೆ $1,200 ಒಂದು ಅಮೌಂಟ್ ಆಗಿರಲಿಲ್ಲ, ಅದಕ್ಕಿಂತ ಹೆಚ್ಚಿನ ಅಂದರೆ ಅದರ ಡಬಲ್ ಆಗ್ತಕ್ಕಂಥ ಅಷ್ಟೊಂದು ಭೂಮಿಯನ್ನು ಆತ ಹೊಂದಿದ್ರೂ ಸಹಿತ ಸರ್ವೇಯರ್ ಅದನ್ನು ಕಂಡುಹಿಡಿದ್ರೂ ಸಹಿತ ಆತ ಒಪ್ಕೊಳ್ಳಿಲ್ಲ ತೆಗೆದುಕೊಳ್ಳೋದಕ್ಕೆ ಅಂಥೇಳಿ. ದ ಪ್ರಾಪರ್ಟಿ ವಾಸ್ ಮಚ್ ಮೋರ್ ದ್ಯಾನ್ 8 acres. ಡಿಡ್ ದ ಸ್ಟೋರಿ ಟೆಲ್ಲರ್ ಆಫರ್ ಮೋರ್. ಹಾಗಾದರೆ ಈ ಕತೆ ಹೇಳುವ ಆತ ಏನು ಮಾಡ್ತಾನೆ, ಆಫರ್ ಮಾಡ್ತಾನೆ, ನಾವು ಇನ್ನೂ ಹೆಚ್ಚಿಗೆ ಹಣವನ್ನು ಕೊಡ್ತೀವಿ ಅಂತೇಳಿ ಆಫರ್ ಮಾಡ್ತಾನೆ ಅಂತ ಕೇಳಿದಾಗ ನೋ. ದ ಅಮೆರಿಕನ್ಸ್ ಹೂ ವೇರ್ ದ ಬೈಯರ್ಸ್ ಆಫ್ ದ ಪ್ರಾಪರ್ಟಿ ಆಫರ್ಡ್ ದ ಓಲ್ಡ್ ಮ್ಯಾನ್ ದ ಎಕ್ಸ್ಟ್ರಾ ಮನಿ ಫಾರ್ ದ ಎಕ್ಸ್ಟ್ರಾ ಲ್ಯಾಂಡ್. ದ ರೈಟರ್ ಓನ್ಲಿ ಕನ್ವೇಡ್ ದ ಮೆಸೇಜ್ ಟು ದ ಓಲ್ಡ್ ಮ್ಯಾನ್ ಅಂತ ಉತ್ತರವನ್ನು ಕೊಡ್ತಾ ಇದ್ದಾರೆ.
ಇನ್ನು ಮ್ಯಾಚ್ ದ ಫಾಲೋವಿಂಗ್ ಇದೆ. ಒಂದನೇದಕ್ಕೆ ಇಯನ್ನು ಜೋಡಿಸ್ಕೋಬೇಕು, ಎರಡನೇದಕ್ಕೆ ಸಿ ಅನ್ನು, ಮೂರನೇದಕ್ಕೆ ಬಿ ಅನ್ನು ಜೋಡಿಸ್ಕೊಳ್ಳಿ, ಸರಿ ಹೊಂದುತ್ತೆ. ವಾಟ್ ಡಿಡ್ ಡಾನ್ ಅನ್ಸಲ್ಮೋ ಡೂ ಆಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ಮನಿ? ದ ಓಲ್ಡ್ ಮ್ಯಾನ್ ಶೂಕ್ ಹ್ಯಾಂಡ್ಸ್ ಆಫ್ ಆಲ್. ಏನು ಮಾಡ್ತಾನೆ ಇಲ್ಲಿ? ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ವಾಟ್ ಡಿಡ್ ಡಾನ್ ಅನ್ಸಲ್ಮೋ ಡೂ ಆಸ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ಮನಿ. ಆತ ಹಣವನ್ನು ತೆಗೆದುಕೊಂಡು ಆ ಸ್ಥಳದಿಂದ ಹೋಗ್ತಿರ್ಬೇಕಾದ್ರೆ ಏನು ಮಾಡ್ದ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ದ ಓಲ್ಡ್ ಮ್ಯಾನ್ ಶೂಕ್ ಹ್ಯಾಂಡ್ಸ್. ಒಂದು ವಯೋವೃದ್ಧ ವ್ಯಕ್ತಿ ಏನು ಮಾಡ್ತಾನೆ, ಅಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಕೈಯನ್ನು ಕುಲುಕ್ತಾನೆ. ಪುಟ್ ಆನ್ ಹೀಸ್ ರ್ಯಾಗ್ಡ್ ಗ್ಲೋವ್ಸ್. ಮತ್ತೆ ಆತ ಏನು ಮಾಡ್ತಾನೆ, ತನ್ನ ಒಂದು ಹರಿದಿರತಕ್ಕಂತಹ ಗ್ಲೋವ್ಸ್ಗಳನ್ನು, ಹರಿದಿರತಕ್ಕಂತಹ ಕೈಗವಚಗಳನ್ನು ಹಾಕೋತಾನೆ. ಟುಕ್ ಹಿಸ್ ಸ್ಟಿಕ್. ಮತ್ತು ಆತನ ಸ್ಟಿಕ್ಕನ್ನು ತೆಗೆದುಕೊಳ್ತಾನೆ. ಆ್ಯಂಡ್ ವಾಕ್ಡ್ ಔಟ್ ವಿತ್ ದ ಬಾಯ್ ಬಿಹೈಂಡ್ ಹಿಮ್. ಆ ವ್ಯಕ್ತಿ ಏನು ಮಾಡ್ತಾನೆ, ವಾಕ್ಡ್ ಔಟ್, ಆ ವ್ಯಕ್ತಿ ಆತನ ಜೊತೆಗೆ ಬಂದಿರತಕ್ಕಂಥ ವ್ಯಕ್ತಿ ಆತನ ಹಿಂದಿರುವಂತೆ ನೋಡ್ಕೊಂಡ್ಬಿಟ್ಟು ಹೋಗ್ತಾನೆ. ವೆನ್ ಹಿ ಲೆಫ್ಟ್ ದ ಪ್ಲೇಸ್ ವಿತ್ ದ ಮನಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಶೇರ್ ಯುವರ್ ರೆಸ್ಪಾನ್ಸಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಬಿಫೋರ್ ಇಟ್ ವಾಸ್ ಸೋಲ್ಡ್, ಅದು ಮಾರೋದಕ್ಕಿಂತ ಮುಂಚೆ ಹೇಗಿತ್ತು. ಆಫ್ಟರ್ ಇಟ್ ವಾಸ್ ಸೋಲ್ಡ್, ಆ ಒಂದು ಮನೆ ಮಾರಿದ ನಂತರ ಹೇಗಾಯಿತು ಅಂತ ಹೇಳ್ತಾ ಇದ್ದಾರೆ. ಮೊದಲನೇದು ಫೀಲ್ಡ್ ಆಫ್ ಪ್ಲಾಸ್ಟರ್, ಅಲ್ಲಿ ಅಲ್ಲಲ್ಲಿ ಏನಾಗಿತ್ತು ಅಂತಂದರೆ ಗಿಲಾವು ಕಳಚಿ ಹೋಗಿತ್ತು. ರೀಪ್ಲಾಸ್ಟರ್ಡ್ ದ ಹೌಸ್, ಮತ್ತು ಆ ಒಂದು ಕಳಿಸಿರ್ತಕ್ಕಂಥ ಗಿಲಾವನ್ನು ಅವರು ಸರಿಯಾಗಿ ಮತ್ತೆ ಗಿಲಾವು ಮಾಡ್ತಾರೆ ಅಂತಕ್ಕಂಥದ್ದು. ನಾಲ್ಡ್ ಟ್ರೀಸ್ ಅಂತಂದರೆ ರೆಂಬೆ ಕೊಂಬೆಗಳು ಎತ್ತಬೇಕಾದತ್ತೆಲ್ಲ ಬೆಳೆದಿದ್ವು, ಅದನ್ನೇನು ಮಾಡ್ತಾರೆ ಇವರು, ಫ್ಯೂನ್ ಟ್ರೀಸ್, ಅದನ್ನು ಸವರುತ್ತಾರೆ ಅಂತಕ್ಕಂಥದ್ದು. ಇನ್ನು ಟಾರ್ನ್ ಪೆನ್ಸ್ ಅಂದರೆ ಹರಿದು ಹೋಗಿರ್ತಕ್ಕಂಥ ಒಂದು ಬೇಲಿ ಇತ್ತು. ಆ್ಯಂಡ್ ಪ್ಯಾಶ್ಡ್ ದ ಪೆನ್ಸ್, ಮತ್ತು ಇವರು ಏನು ಮಾಡ್ತಾರೆ, ಆ ಪೆನ್ಸನ್ನು ಕೂಡಿಸ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೇವೆ. ಫ್ರಮ್ ದ ಲಿಸ್ಟ್ ಗಿವನ್ ಬಿಲೋ ಟಿಕ್ ದ ಆಕ್ಟಿವಿಟೀಸ್ ವಿತ್ ವಿಚ್ ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೆಡಿಯೋ ವೇರ್ ಇನ್ವಾಲ್ವ್ಡ್ ಆಫ್ಟರ್ ದ ಅಮೇರಿಕನ್ಸ್ ಆಕ್ಯುಪೈಡ್ ದ ಹೌಸ್ ಆ್ಯಂಡ್ ಲ್ಯಾಂಡ್ ಸೋಲ್ಡ್ ಬೈ ಡಾನ್ ಅನ್ಸಲ್ಮೋ. ಆ ಒಂದು ಆರ್ಚರ್ಡ್ನಲ್ಲಿ, ಹಣ್ಣಿನ ತೋಟದಲ್ಲಿ ಆ ಮಕ್ಕಳು ಯಾವ ರೀತಿಯಂಥ ಆಟಗಳನ್ನ ಆಡ್ತಾ ಇದ್ರು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಆನ್ಸರ್ಗಳನ್ನ ಕೊಡಲಾಗಿದೆ. ಪ್ಲೇಯಿಂಗ್ ಇನ್ ದ ಆರ್ಚರ್ಡ್, ಪ್ಲಕ್ಕಿಂಗ್ ಫ್ಲವರ್ಸ್ ಫ್ರಮ್ ದ ಟ್ರೀಸ್, ಪುಟ್ಟಿಂಗ್ ಪೆನ್ಸಸ್ ಅರೌಂಡ್ ದೇರ್ ಪ್ಲೇ ಏರಿಯಾ, ಲಾಫಿಂಗ್ ವೆನೆವರ್ ದೇ ವೇರ್ ಸ್ಪೋಕನ್ ಟು. ದೀಸ್ ಆರ್ ದ ಆನ್ಸರ್ಸ್. ಮೂರನೇ ಪ್ರಶ್ನೆ ಈ ರೀತಿಯ ಇದೆ. ದ ಪಾಸಿಬಿಲಿಟೀಸ್ ಫಾರ್ ಅ ವೀಕ್ ಲಾಂಗ್ ಡಿಲೇ ಫಾರ್ ಅನದರ್ ಮೀಟಿಂಗ್ ಆರ್ ಗಿವನ್. Which of them do you agree with? Discuss with your partner. The old man was slow. ಭಾಳಷ್ಟು ನಿಧಾನ ಕೆಲಸ ಮಾಡ್ತಾ ಇದ್ದ ಅಂತಕ್ಕಂಥದ್ದು. ಡಾನ್ ಅನ್ಸಲ್ಮೋ repeated certain things whenever he met the storyteller and took leave of him. Write them down, one is done for you ಅಂತ ಹೇಳಿದ್ದಾರೆ. ಆ ಎಲ್ಲ ಆ್ಯಕ್ಷನ್ಗಳನ್ನು ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ನೋಡೋಣ. ಡಾನ್ ಅನ್ಸಲ್ಮೋ says the Americans are good people. Does his remark strike you as a sarcastic or sincere? Share your responses with your partner ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆ ವಯೋವೃದ್ಧವಾಗಿರ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ, ಅಮೇರಿಕರನ್ನು ಒಳ್ಳೆಯ ಜನ ಅಂತ ಹೇಳಿ ಕರೀತಾ ಇದ್ದಾನೆ. ಈ ಒಂದು ಮಾಡಿರ್ತಕ್ಕಂಥ ಗುರುತು ಇದು ಭಾಳಷ್ಟು ವಿರಳವಾಗಿರ್ತಕ್ಕಂಥದ್ದು ಅಥವಾ ಪ್ರಾಮಾಣಿಕವಾಗಿ ಹೇಳಿರ್ತಕ್ಕಂಥದ್ದು ಅಂತ ಹೇಳಿ ನಿಮಗೆ ಕೇಳ್ತಾ ಇದ್ದಾನೆ. ಡಾನ್ ಅನ್ಸಲ್ಮೋ ವಾಸ್ ಅ ಸಿನ್ಸಿಯರ್ when he said the Americans are good people. There is nothing in the character of Don Anselmo to suggest that he is capable of such a sarcasm. He was sincere in his words when he said at the time of selling the property that he knew the goodness of Americans. The problem with the Anselmo was that he did not know the legal implication ಆಫ್ ಸೆಲ್ಲಿಂಗ್ ದ ಪ್ರಾಪರ್ಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಶೇರ್ ಯುವರ್ ರೆಸ್ಪಾನ್ಸಸ್ ಲಾಸ್ಟ್ ನೋಡ್ತಾ ಇದ್ದೇವೆ. ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೇಳ್ತಾ ಇದ್ದಾರೆ. ಡಾನ್ ಅನ್ಸಲ್ಮೋ ಸೋಲ್ಡ್ ಹೀಸ್ ಲ್ಯಾಂಡ್ ಬಟ್ ಹಿ ಡಿಡ್ ನಾಟ್ ಸೆಲ್ ಹೀಸ್ ಟ್ರೀಸ್. ಇಲ್ಲಿ ಕ್ಯಾಲ್ಕುಲೇಟರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಉತ್ತರವಾಗಿದೆ. ದ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೆಡಿಯೋ ವೇರ್ ಡಾನ್ ಅನ್ಸಲ್ಮೋಸ್ ಸಾಬ್ರಿನೋಸ್ ಆ್ಯಂಡ್ ನೈಟೋಸ್ ಅಥವಾ ನೀಸ್ ಆ್ಯಂಡ್ ನೆಫ್ಯೂಸ್ ಅಂತ ಹೇಳ್ಬೋದು. Don Anselmo inherited the house from his mother.
ಈ ಒಂದು ಡಾನ್ ಎನ್ಸಲ್ಮೋಗೆ ಅದು ವಂಶ ಪಾರಂಪರ್ಯ ಬಂದಿರತಕ್ಕಂಥದ್ದು ಆತನ ಮನೆ, ಅವಳ ತಾಯಿಯ ಮನೆ ಅಂತಕ್ಕಂಥದ್ದು. ಅಕಾರ್ಡಿಂಗ್ ಟು ಡಾನ್ ಎನ್ಸಲ್ಮೋ, ದ ರಿಯಲ್ ಓನರ್ಸ್ ಆಫ್ ದ ಟ್ರೀಸ್ ವೇರ್ ಚಿಲ್ಡ್ರನ್ ಆಫ್ ರಿಯೋ ಇನ್ ಮೇರಿಯೋ. ಅದು ಉತ್ತರವಾಗಿರುತ್ತೆ ಸ್ನೇಹಿತರೆ. ಇನ್ನು ಇದರ ಪ್ರಶ್ನೆ ನೋಡ್ತಾ ಇದ್ದೇವೆ. ಡಾನ್ ಎನ್ಸಲ್ಮೋ ಡಿಡ್ ನಾಟ್ ಸೆಲ್ ದ ಟ್ರೀಸ್. ವೈ ಡು ಯು ಥಿಂಕ್ ಹಿ ಡಿಡ್ ನಾಟ್? ಟಿಕ್ ದ ಕರೆಕ್ಟ್ ಒನ್ ಅಂತ ಹೇಳಿದ್ದಾರೆ. ಹಿ ಥಾಟ್ ದೇ ಡಿಡ್ ನಾಟ್ ಬಿಲಾಂಗ್ಸ್ ಟು ಹಿಮ್ ಬಟ್ ಟು ದ ಚಿಲ್ಡ್ರನ್ ಅಂತ ಹೇಳಿ ಆತ ಆಲೋಚನೆ ಮಾಡಿರ್ತಾನೆ. ಇನ್ನು ಥಿಂಕ್ ಅಬೌಟ್ ಟೆಕ್ಸ್ಟ್ ಬರುತ್ತೆ. ಈ ಥಿಂಕ್ ಅಬೌಟ್ ಟೆಕ್ಸ್ಟ್ ಬರ್ತಕ್ಕಂಥ ಉತ್ತರಗಳು ಈ ರೀತಿಯಾಗಿವೆ, ನೋಡ್ತಾ ಸಾಗೋಣ ಈಗ. ಡಾನ್ ಎನ್ಸಲ್ಮೋಸ್ ಅಪಿಯರೆನ್ಸ್ ಆ್ಯಂಡ್ ಮ್ಯಾನರ್ಸ್ ವೇರ್ ಕ್ವೈಟ್ ಅನ್ಯೂಸುವಲ್. ಹೌ ವುಡ್ ಯು ಸಪೋರ್ಟ್ ದ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ದ ಟೆಕ್ಸ್ಟ್? ಇಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಕ್ಕಂತಹ ಅಥವಾ ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂಥ ಟೆಕ್ಸ್ಟನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಒಂದು ಡಾನ್ ಎನ್ಸಲ್ಮೋ ಅವರ ಕಾಣುವಿಕೆಯನ್ನು ನೀವು ಅಥವಾ ಅವರ ಒಂದು ರೀತಿಗಳನ್ನ ಇಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಡಾನ್ ಎನ್ಸಲ್ಮೋ ಓರ್ ದ ಲಾಂಗ್ ಓಲ್ಡ್ ಪೆಡೆಡ್ ಕೋಟ್. ಆತ ಯಾವ ರೀತಿಯಾಗಿರ್ತಕ್ಕಂಥ ಕೋಟನ್ನು ಧರಿಸ್ಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ. ಅದು ಉದ್ದನೆಯ, ಭಾಳಷ್ಟು ಹಳೆಯದಾದ ಮತ್ತು ಮಾಸಿ ಹೋಗಿರ್ತಕ್ಕಂಥ ಕೋಟನ್ನು ಧರಿಸ್ಕೊಂಡಿದ್ದ. ಹಿ ಓರ್ ಟಾರ್ನ್ ಗ್ಲೋವ್ಸ್, ಮತ್ತು ಹರಿದಿರತಕ್ಕಂತಹ ಕೈಗವಸಗಳನ್ನು. ಆ್ಯಂಡ್ ಕ್ಯಾರಿಡ್ ಅ ವುಮನ್ ಔಟ್, ಇದು ಓರ್ನ್ ಔಟ್ ಆಗಬೇಕಾಗಿತ್ತು, ಅದು ಓರ್ನ್ ಔಟ್, WORN, ಓರ್ನ್ ಔಟ್ ಅಂಬ್ರೆಲ್ಲಾ ಸ್ಕೆಲ್ಟನ್ ಆಸ್ ಅ ಸ್ಟಿಕ್. A dark young boy always followed him. Though he was an old man, he bowed to all and removed his hat and gloves slowly and carefully. The manner of removing is also similar to the Charlie Chaplin. By all these factors, we could say his appearance and manners were quite unusual. Next question is there. Whose argument do you agree with? Do Anselmo's or storytellers? Your reasons. ನೀವು ಯಾರ ವಾದವನ್ನು ಪುಷ್ಟೀಕರಿಸುತ್ತೀರಿ? ಡಾನ್ ಎನ್ಸಲ್ಮೋ ಅವ್ರದ ಅಥವಾ ಕತೆ ಹೇಳ್ತಕ್ಕಂಥ ವ್ಯಕ್ತಿದ? ಅದಕ್ಕೆ ಕಾರಣವನ್ನು ಕೊಡಿ ಅಂತ ಹೇಳಿದ್ದಾರೆ. ಇಲ್ಲಿ ಕಾರಣವನ್ನು ಕೊಡಲಾಗಿದೆ. ವಿ ಅಗ್ರಿ ವಿತ್ ಡಾನ್ ಎನ್ಸಲ್ಮೋಸ್ ಆರ್ಗ್ಯುಮೆಂಟ್. ನಾನು ಇಲ್ಲಿ ಏನು ಮಾಡ್ತಾ ಇದ್ದೇನೆ, ಡಾನ್ ಎನ್ಸಲ್ಮೋ ಅವರ ಒಂದು ವಾದವನ್ನು ಒಪ್ಕೊಳ್ತಾ ಇದ್ದೇನೆ. ವೆನ್ ಹಿ ಸೋಲ್ಡ್ ಹಿಸ್ ಪ್ರಾಪರ್ಟಿ, ಯಾವಾಗ ಆತ ತನ್ನ ಆಸ್ತಿಯನ್ನು ಮಾರ್ತಾನೆ. though it is unusual and far away from reality according to him, ಅವನ ಪ್ರಕಾರ ಅದು ನಿಜದಿಂದ ಭಾಳಷ್ಟು ದೂರ ಇತ್ತು ಅಂಥೇಳಿ. ಇಟ್ ವಾಸ್ ಕರೆಕ್ಟ್. ಹಿ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್, ಆತ ಒಬ್ಬ ಆದರ್ಶ ವ್ಯಕ್ತಿಯಾಗಿದ್ದು. ಹಿ ಥಾಟ್ ದ್ಯಾಟ್ ಇಟ್ ವಾಸ್ ರೈಟ್ ಟು ಸ್ಟ್ಯಾಂಡ್ ಆನ್ ಹಿಸ್ ವರ್ಡ್ಸ್, ಮತ್ತು ಆತ ತನ್ನ ಒಂದು ಮಾತುಗಳ ಮೇಲೆ ನಿಂತ್ಕೋಬೇಕಂತಕ್ಕಂಥದ್ದು ಒಂದು ಒಳ್ಳೆಯ ವಿಚಾರ. ಸೊ ಹಿ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ agreed upon. In the second incident also he was right, because the tree was planted in the name of newborn child. All the trees belonged to children only. He had no right to sell them, though it was unusual. But there the storyteller saying is in vague ಅಂತ ಹೇಳ್ತಾ ಇದ್ದಾರೆ. ಈಗ ಮೂರನೇ ಪ್ರಶ್ನೆ ನೋಡ್ತಾ ಇದ್ದೇವೆ. Here, third question is here. Don Anselmo was passionate about his land and the children of Rio and Medio. Which details in the text support the statement right to them? ಇಲ್ಲಿ ಆ ಒಬ್ಬ ವಯೋವೃದ್ಧ ವ್ಯಕ್ತಿ ಭಾಳಷ್ಟು ಮೋಹಿತನಾಗಿದ್ದ. ಆತನ ಒಂದು ಭೂಮಿಯ ಬಗ್ಗೆ ಮತ್ತು ಆತನ ಒಂದು ಮೊಮ್ಮಕ್ಕಳ ಬಗ್ಗೆ, ರಿಯೋಯಿನ್ ಮೆಡಿಯಲ್ಲಿರ್ತಕ್ಕಂಥವ್ರ ಬಗ್ಗೆ ಯಾವ ಒಂದು ಡೀಟೇಲ್ಸ್, ನಮಗೆ ಯಾವುದೇ ಒಂದು ಡೀಟೇಲ್ಸ್ ಈ ಟೆಕ್ಸ್ಟ್ನಲ್ಲಿ ಸಪೋರ್ಟ್ ಮಾಡುತ್ತೆ ಈ ವಿಚಾರನ ಅಂತ ಕೇಳಿದ್ದಾರೆ. ಡಾನ್ ಎನ್ಸಲ್ಮೋ ವಾಸ್ ವೆರಿ ಮಚ್ ಪ್ಯಾಸಿನೇಟ್ ಅಬೌಟ್ ಹೀಸ್ ಲ್ಯಾಂಡ್ ಆ್ಯಂಡ್ ದ ಚಿಲ್ಡ್ರನ್. ಹೀಸ್ ಲ್ಯಾಂಡ್ ಹ್ಯಾಡ್ ಕಮ್ ಫ್ರಮ್ ಹೀಸ್ ಆನ್ಸೆಟರ್ಸ್. ಆತನ ಭೂಮಿ ಆತನಿಗೆ ಬಂದಿರತಕ್ಕಂಥದ್ದು ಆತನ ಪೂರ್ವಜರಿಂದ. ಹಿ ಲಿವ್ಡ್ ಇನ್ ದ್ಯಾಟ್ ಲ್ಯಾಂಡ್ ಫ್ರಮ್ ಹೀಸ್ ಬರ್ತ್. ಆತ ಹುಟ್ಟಿನಿಂದ ಅಲ್ಲೇ ಬದುಕಿದ್ದ. ಹಿ ಟುಕ್ ಪೊಸೆಷನ್ ಆಫ್ ಹೀಸ್ ಹೌಸ್ ಫ್ರಮ್ ಹೀಸ್ ಮದರ್. ಮತ್ತು ಆ ಒಂದು ಮನೆಯನ್ನು ತನ್ನ ತಾಯಿಯಿಂದ ಪಡೆದುಕೊಂಡಿದ್ದ. ಎವ್ರಿ ಒನ್ ಇನ್ ದ ವಿಲೇಜ್ ವೇರ್ ಹೀಸ್ ರಿಲೇಟಿವ್ಸ್. ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರೂ ಆತನ ಸಂಬಂಧಿಗಳಾಗಿದ್ದು. ಆ್ಯಂಡ್ ಚಿಲ್ಡ್ರನ್ ಆರ್ his niece and nephews and grandchildren. Every time a child has been born in the Rio in Mario, a tree was planted in its names.
ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಡಾನ್ ಅನ್ಸೆಲ್ಮೋಸ್ ರಿಯಾಕ್ಷನ್ ಟು ದ ಆಫರ್ ಆಫ್ ದ ಮೋರ್ ಮನಿ ವಾಸ್ ನಾಟ್ expected. Justify this statement. Usually any person get offer for more money, he would accept it. But Don Anselmo's reaction was not at all expected. Though it is fair after surveying, the land rate was double the land, double the money. But once he agreed to sell his land for $1,200, he should stick on his words. He was not expected ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ 5ನೇ ಪ್ಯಾರಾಗ್ರಾಫ್ ನೋಡ್ತಾ ಇದ್ದೇವೆ. Read paragraph 5 and identify the tone or reaction of the old man while uttering the following word or words. Some examples are given. You may use any other appropriately: mild, harsh, blunt, authoritative, self-assertive, confident, comfortable, polite, aggressive. Answer is given below. Look at it. Why do you think why do you think Americans wanted to buy Don Anselmo's land? ಯಾಕೆ ಅಮೇರಿಕನ್ನರು ಈ ಡಾನ್ ಅನ್ಸೆಲ್ಮೋನ ಒಂದು ಭೂಮಿಯನ್ನು ಕೊಂಡ್ಕೋಬೇಕು ಅಂತ ಇದ್ದಾರೆ? ಯಾಕೆ? In the given prose, the reason was not mentioned. Generally, we can think that the land and orchard was good, beautiful and fruitful. A stream was running through the orchard. The trees had more fruits. The land was fertile and big, so Americans wanted to buy Don Anselmo's land. Don Anselmo and the Americans were generous in their own way. Comment on this ಅಂತ ಹೇಳಿದ್ದಾರೆ. Don Anselmo generous. He refused to accept the more money for his property. He loved children and planted a tree for every child. Americans were generous. They won't quarrel with the old man. Through they had legal right to own the trees. Yet at last the problem of ownership was resolved, but it took a long time. What might be the reason for it? Write a paragraph on it ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರವನ್ನು ಕೊಡಲಾಗಿದೆ. ಆ್ಯಂಡ್ 9th ಆನ್ಸರ್ನ ಈ ರೀತಿ ಬರೀಬೇಕು. ಮೊದಲಿಗೆ ಇ ಬರಿಬೇಕು, ಆಮೇಲೆ ಎ, ಆಮೇಲೆ ಎಚ್, ಆಮೇಲೆ ಜಿ, ಆಮೇಲೆ ಎಫ್, ಆಮೇಲೆ ಬಿ, ಆಮೇಲೆ ಐ, ಡಿ, ಸಿ ಇವುಗಳನ್ನ ಸರಿಯಾಗಿ ಈ ರೀತಿಯಾಗಿ ಹೊಂದಿಕೆ ಮಾಡಿ ನೀವು ಬರೀಬೇಕಾಗತ್ತೆ. ಆಮೇಲೆ ಟಾಸ್ಕ್ 1 ಇದೆ. ಅಲ್ಲಿ ಡಿಸ್ಕವರಿ, ಪ್ರಾಪರ್ಟಿ, ಆರ್ಚರ್ಡ್, ಪವರ್ ಅಂತ ಬರುತ್ತೆ. ಆ್ಯಂಡ್ ರೀಡ್ ಆ್ಯಂಡ್ ರೆಸ್ಪಾಂಡ್ನಲ್ಲಿ 1ನೇದು ಬಿ, 2ನೇದು ಬಿ, 3ನೇದು ಬಿ ಆನ್ಸರ್. 4ನೇ ಉತ್ತರವನ್ನು ಕೆಳಗೆ ಕೊಡಲಾಗಿದೆ ಮತ್ತು 5ನೇ ಉತ್ತರವನ್ನು ಸಹಿತ ಕೆಳಗೆ ಕೊಡಲಾಗಿದೆ. ಇನ್ನು ಟಾಸ್ಕ್ 2 ಅನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಟಾಸ್ಕ್ 2ನಲ್ಲಿ ಬರ್ತಕ್ಕಂಥ ಉತ್ತರವನ್ನು ಸಹಿತ ಕೊಡಲಾಗಿದೆ. ನೇರವಾಗಿ ಉತ್ತರವನ್ನು ಕೊಡಲಾಗಿದೆ, ಪ್ರಶ್ನೆಯನ್ನು ಬರೆಯಲಾಗಿಲ್ಲ. ಅದೇ ಚೆನ್ನಾಗಿ ಟಾಸ್ಕ್ 3 ಸಹಿತ ಉತ್ತರವನ್ನು ಕೊಡಲಾಗಿದ್ದು ಪ್ರಶ್ನೆಯನ್ನು ಮಾತ್ರ ಬರೆಯಲಾಗಿಲ್ಲ. ಅದೇ ರೀತಿಯಾಗಿ ಟಾಸ್ಕ್ 4 ಆಗಿರ್ಬೋದು, ಟಾಸ್ಕ್ 5 ಆಗಿರ್ಬೋದು, ಟಾಸ್ಕ್ 6 ಆಗಿರ್ಬೋದು, ಇವೆಲ್ಲವನ್ನ ಉತ್ತರವನ್ನು ಮಾತ್ರ ಕೊಡಲಾಗಿದೆ. ಇಲ್ಲಿ ಪ್ರಶ್ನೆಯನ್ನು ಬರೆಯಲಾಗಿಲ್ಲ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಮೇಕ್ ರೆಫರೆನ್ಸ್ ಅಂತ ಇದೆ. 1ನೇದಕ್ಕೆ 3ನೇದನ್ನು ಯೂಸ್ ಮಾಡಬೇಕು. ಅಲ್ಲಿ ಕಾಲಮ್ ಕೊಟ್ಟಿದ್ದಾರೆ. ಒಂದು ಬ್ಯಾಂಕಲ್ಲಿ ನೀವು ಹೋದಾಗ ಯಾವ ರೀತಿ ಅಥವಾ ಯಾವ ಒಂದು ನೀವು ಕೌಂಟ್ರಿಗೆ ಹೋಗಬೇಕು ಅನ್ನೋದಕ್ಕೆ ಅದಕ್ಕೆ ಸರಿಯಾದ ಉತ್ತರ 1ನೇದು ಎಗೆ 3ನೇ ಕೌಂಟ್ರಿಗೆ ಹೋಗಬೇಕು, ಬಿ 6ನೇ ಕೌಂಟರ್, 3ನೇದು 5ನೇ ಕೌಂಟರ್, 4ನೇದು 1ನೇ ಕೌಂಟರ್, 5ನೇದು 6ನೇ ಕೌಂಟರ್, ಎಫ್ಗೆ ಬಂದಾಗ 2ನೇ ಕೌಂಟರ್, ಜಿಗೆ ಬಂದಾಗ 4ನೇ ಕೌಂಟರ್, ಎಚ್ಗೆ ಬಂದಾಗ ಸಹಿತ 4ನೇ ಕೌಂಟ್ರಿಗೆ ಹೋಗಬೇಕಾಗತ್ತೆ. ಇಲ್ಲಿಗೆ ಈ ಪಾಠದ ಪ್ರಶ್ನೆ ಉತ್ತರಗಳು ಮುಕ್ತಾಯವಾದವು. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.